ಹಾಯ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ. ಇವತ್ತು ಟೀಚರ್ಸ್ ಡೇ ಪ್ರಯುಕ್ತವಾಗಿ ನಾನು ಅವ್ರ ಬಗ್ಗೆ ಇವತ್ತು ಮುಂದೆ ಹೇಳ್ತಿದ್ದೀನಿ. ಸಾವಿತ್ರಿಬಾಯಿ ಫುಲೆ ಅವರು ಫಸ್ಟ್ ಫಿಮೇಲ್ ಟೀಚರ್ ಆಗಿದ್ದರು ಇನ್ ಇಂಡಿಯಾಗೆ. ಆಮೇಲೆ ಸೋಷಲ್ ರಿಫಾರ್ಮರ್, ಆಮೇಲೆ ಫೆಮಿನಿಸ್ಟ್ ಮೂಮೆಂಟ್ಗಳಲ್ಲಿ ಭಾಗವಹಿಸಿದರು. ಅವರು ಚೈಲ್ಡ್ ಮ್ಯಾರೇಜ್ ಆಗಿದ್ದರು. ಜ್ಯೋತಿಬಾ ಫುಲೆ ಅವ್ರನ್ನ ಮದುವೆ ಆಗಿದ್ದರು. ಅವ್ರದ್ದು ಚೈಲ್ಡ್ ಮ್ಯಾರೇಜ್ ಆಗಿರೋದು ಆಮೇಲೆ ಅದು ತಪ್ಪು ಅಂತ ಅರಿವಾಗಿ ಅವರು ಚೈಲ್ಡ್ ಮ್ಯಾರೇಜನ್ನು ಅಬಾಲಿಷ್ ಮಾಡಿದ್ರು, ಸತಿ ಸಿಸ್ಟಮ್ನ ಅಬಾಲಿಷ್ ಮಾಡಿದ್ರು, ವಿಡೋ ರೀಮ್ಯಾರೇಜ್ಗೆ ಪ್ರೋತ್ಸಾಹ ಕೊಟ್ಟರು. ಆಮೇಲೆ ಫಸ್ಟು ಸ್ಕೂಲ್ನ ಸ್ಟಾರ್ಟ್ ಮಾಡಿದ್ದು ಫೀಮೇಲ್ಗೆ ಅಂತ ಅವರೇ. ಆ ಸ್ಕೂಲಿಗೆ ಅವರು ಫಸ್ಟ್ ಮಿಸ್ ಆಗಿ ವರ್ಕ್ ಮಾಡಿದರು. ಅವರ ಎಲ್ಲ ಸೋಷಲ್ ಆ್ಯಕ್ಟಿವಿಟೀಸ್ಗಳಿಗೆ, ಅವರ ಎಲ್ಲ ಒಳ್ಳೆಯ ಕೆಲಸಗಳಿಗೆ ಜ್ಯೋತಿಬಾ ಫುಲೆ ಅವರು ಸಹಾಯ ಮಾಡಿದ್ರು. ಅವರು ಚಿಕ್ಕ ಹುಡುಗಿನಲ್ಲೇ ಮದುವೆ ಆಗಿರೋದ್ರಿಂದ ಜ್ಯೋತಿಬಾ ಫುಲೆ ಅವರು ಸಾವಿತ್ರಿಬಾಯಿ ಫುಲೆ ಅವರ ಎಜುಕೇಷನ್ಗೆ ಅವರು ಪ್ರೋತ್ಸಾಹ ಮಾಡಿದ್ರು. ಅವರು ಓದಲಿ, ನೀನು ಎಜುಕೇಟೆಡ್ ಆಗು ಅಂತ ಹೇಳಿ ಅವರು ಓದ್ಸೋಕ್ಕೆ ಸ್ಕೂಲಿಗೆ ಕಳಿಸಿ ಅವ್ರಿಗೆ ಓದಿಸಿದ್ರು. ಕೆಲವೊಂದು ಸಲ ಜನಗಳು ಪ್ರೋತ್ಸಾಹ ಕೊಡಲಿ ಅವ್ರಿಗೆ ಯಾಕೆ ಎಜುಕೇಷನು ಅಂತ ಹೇಳಿದಾಗ ಇವರೇ ತಾನು ನಿಂತ್ಕೊಂಡು ಅವರೇ ಸಾವಿತ್ರಿಬಾಯಿ ಫುಲೆ ಅವ್ರನ್ನ ಎಜುಕೇಟ್ ಮಾಡಿದ್ರು. ನಂತರ ಅವರು ಎಲ್ಲ ಹೆಣ್ಮಕ್ಳುಗಳಿಗೂ ಟೀಚಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾ ಇರಬೇಕಾದಾಗ ಜನಗಳು ಅವ್ರಿಗೆ ಕಲ್ಲೆಸೆಯೋದು, ಮಣ್ಣೆಸೆಯೋದು, ಕೆಸರು ಎಸೆಯೋದು, ಹೀಗೆ ಅವ್ರನ್ನ ಹಿಂಸೆ ಮಾಡ್ತಿದ್ದಾಗ ಅವ್ರ ಬಟ್ಟೆಗಳೆಲ್ಲ ಕೊಳೆ ಆಗಿದ್ರೂ ಕೂಡ ಅವರು ಸ್ಕೂಲಿಗೆ ಹೋಗಿ ಅವ್ರ ಬಗ್ಗೆ ಏನೂ ಮಾತಾಡದೆ, ಅವ್ರ ಹತ್ರ ಏನೂ ಗಲಾಟೆ ಮಾಡದೆ ಆ ಸ್ಕೂಲಿಗೆ ಹೋಗಿ ಅವರು ಡ್ರೆಸ್ ಚೇಂಜ್ ಮಾಡಿಕೊಂಡು ಮಕ್ಕಳಿಗೆ, ಅದು ಫೀಮೇಲ್ ಹೆಣ್ಮಕ್ಳುಗಳಿಗೆ ಮತ್ತು ವಿಡೋಗಳಿಗೂ ಅವರು ಪಾಠ ಮಾಡ್ತಿದ್ರಂತೆ. ವಿಡೋ ಹೆಣ್ಮಕ್ಳುಗಳಿಗೂ ಅವರು ಟೀಚಿಂಗ್ ಮಾಡ್ತಿದ್ರಂತೆ. ಸೊ ಹಾಗಾಗಿ ಶಿ ಈಸ್ ಎ ಗ್ರೇಟ್ ಟೀಚರ್. ಸೊ ಫಸ್ಟ್ ಫಿಮೇಲ್ ಟೀಚರ್ ಸಾವಿತ್ರಿಬಾಯಿ ಫುಲೆ ಅವರು ನಮ್ಮ ಇಂಡಿಯಾದಲ್ಲಿ ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಅವರು ಆ ಧೈರ್ಯನ ತೋರಿಸಿದ್ದಕ್ಕೆ ಇವತ್ತು ನಾವು ಹೆಣ್ಮಕ್ಳುಗಳು ಇಷ್ಟೊಂದೆಲ್ಲ ಸಾಧನೆಗಳನ್ನ ಮಾಡೋದಕ್ಕೆ ಸಾಧ್ಯ ಆಯಿತು. ಅವ್ರ ಎಜುಕೇಷನ್ ಫೀಲ್ಡಲ್ಲಿ, ನಮ್ಮ ಎಜುಕೇಷನ್ ಫೀಲ್ಡ್ಗಳಲ್ಲಿ ನಾವು ಮುಂದುವರಿಯೋದಕ್ಕಾಯ್ತು.